ನಮಸ್ಕಾರ ಎಲ್ರಿಗೂ. ಅವಿನ್ಯ ವೈಬ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಆರಿ ವರ್ಕಲ್ಲಿ ಯೂಸ್ ಆಗುವ ಆರಿ ನೀಡಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗ್ನರ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರು ಆರಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದನ್ನು ಮಗ್ಗಮ್ ನೀಡಲ್ ಅಂತ ಕೂಡ ಕರೀತಾರೆ. ಆರಿ ವರ್ಕ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಿಚಸ್, ಚೈನ್ ಸ್ಟಿಚ್, ಜರ್ದೋಶಿ, ಬೀಡ್ ವರ್ಕ್ ಎಲ್ಲವನ್ನೂ ಇದ್ರ ಮೂಲಕನೇ ಮಾಡಲಾಗುತ್ತೆ. ಈಗ ಒಂದೊಂದಾಗಿ ಡೀಟೇಲಾಗಿ ಯಾವ ನೀಡಲ್ ಹೇಗೆ ಯೂಸ್ ಮಾಡಬೇಕಂತ ನೋಡೋಣ. ಇವು ಸ್ಟೀಲ್ ನೀಡಲ್, ಟುಲಿಪ್ ನೀಡಲ್ ಅಂತ ಕರೀತಾರೆ. ಮೊದಲನೇದಾಗಿ ಇದು 14 ನಂಬರ್ ನೀಡಲ್. 14 0.5 mm ಕಾಣ್ತಾ ಇದೆ ಅಂದ್ಕೊತೀನಿ ಕ್ಲಿಯರಾಗಿ. ಇದನ್ನು ಥ್ರೆಡ್ ವರ್ಕಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ತುದಿ ಏನಿದೆ ಕೊಂಡಿ ಟೈಪ್ ಇರೋದ್ರಿಂದ ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ ವರ್ಕ್ ಎಲ್ಲ ತುಂಬ ನೀಟ್ ಬರುತ್ತೆ. ಇದರಿಂದ ಬಿಗಿನರ್ಸ್ಗೆ ಈ ನೀಡಲ್ ತುಂಬ ಹೆಲ್ಪ್ ಆಗುತ್ತೆ ಕಲೀಲಿಕ್ಕೆ. ಚೈನ್ ಸ್ಟಿಚ್ ಅದು ಹಾಕಲಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ 24 ನಂಬರ್ ಆ್ಯಂಡ್ 23 ನಂಬರ್ ನೀಡಲ್ಸ್. ಇವು ಕೂಡ ಸ್ಟೀಲ್ ನೀಡಲ್ಸೇ, ಟುಲಿಪ್ ನೀಡಲ್ಸ್. 23 ಏನಿದೆ ಇದನ್ನು ಬೀಡ್ ವರ್ಕಿಗೆ ಯೂಸ್ ಮಾಡ್ತೀವಿ. ಇದ್ರ ತುದಿ ತುಂಬ ತೆಳ್ಳಗಿರುತ್ತೆ. ಬೀಡ್ಸ್, ಜರ್ದೋಶಿ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. 23 ಮತ್ತು 24 ಎರಡೂ ಬೀಡ್ ವರ್ಕ್ ಮತ್ತು ಜರ್ದೋಶಿ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಈ ಟುಲಿಪ್ ನೀಡಲ್ ಏನಿದೆ, ಟುಲಿಪ್ ಅನ್ನೋ ಸೈಡ್ ಕೊಂಡಿ ಟೈಪ್ ಬಂದಿರುತ್ತೆ. ನಂಬರ್ ಇರೋ ಸೈಡು ಕೊಂಡಿ ಬ್ಯಾಕ್ ಸೈಡ್ ಇರುತ್ತೆ. ನಮಗೆ ಫಸ್ಟ್ ಟೈಮ್ ಕಲಿಬೇಕಾದ್ರೆ ಫ್ಲಿಪ್ ಮಾಡಬೇಕು, ಯಾವ ಕಡೆ ಕೊಂಡಿ ಇದೆ ಅಂತ ಗೊತ್ತಾಗಲಿಕ್ಕೆ ಇದು ನೀಡಲ್ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಡೀಟೇಲಾಗಿ ಚೈನ್ ಸ್ಟಿಚ್ ಹೇಗೆ ಹಾಕಬೇಕಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗಿ ಬಂದು ವಿಸಿಟ್ ಮಾಡ್ತಾಯಿದ್ರೆ. ಈ ಟುಲಿಪ್ ನೀಡಲ್ಸು ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗ್ತವೆ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಐರನ್ ನೀಡಲ್ಸನ್ನೇ ಯೂಸ್ ಮಾಡಬೇಕು. ಈ ಟುಲಿಪ್ ನೀಡಲ್ಸ್ ಏನಿದ್ದಾವೆ ಮಿಡ್ಲಲ್ಲಿ ಫ್ಲ್ಯಾಟ್ ಬಂದಿರುತ್ತೆ. ಅದನ್ನು ಜಲ್ದಿ ತಿರುಗಿಸ್ಲಿಕ್ಕೆ ಬರೋದಿಲ್ಲ, ವರ್ಕ್ ಸ್ಲೋ ಆಗುತ್ತೆ. ಅದಕ್ಕೋಸ್ಕರ ವರ್ಕ್ ಫಾಸ್ಟ್ ಆಗಲಿಕ್ಕೆ ಈ ಐರನ್ ನೀಡಲ್ಸ್ನೇ ಯೂಸ್ ಮಾಡಬೇಕು. ಇವು ರೌಂಡ್ ಇರೋದ್ರಿಂದ ಫಾಸ್ಟಾಗಿ ತಿರುಗುತ್ತೆ, ವರ್ಕ್ ಕೂಡ ತುಂಬ ಫಾಸ್ಟ್ ಆಗುತ್ತೆ. ಇದರಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಇದು ಆರಿ ನೀಡಲಲ್ಲಿ ಇದನ್ನು ಥ್ರೆಡ್ ವರ್ಕಿಗೆ ಯೂಸ್ ಮಾಡ್ತೀವಿ, ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್ಗೆ. ಇದನ್ನು ಹಾಗೆ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದ್ರ ಮೇಲೆ ಒಂದು ದಾರ ಸುತ್ತಿ ಕೂಡ ಹಿಡ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗೋಂಗೆ ಸುತ್ತಿ ಯೂಸ್ ಮಾಡ್ಬೋದು. ಇದು ಐರನ್ ನೀಡಲಲ್ಲೇ ಬೀಡ್ ವರ್ಕಿಗೆ ಯೂಸ್ ಮಾಡ್ತೀವಿ. ಇದ್ರದ್ದು ತುದಿ ಸ್ವಲ್ಪ ದೂರಕ್ಕೆ ತೆಳ್ಳಗಿರುತ್ತೆ, ಅಲ್ಲಿವರೆಗೂ ನಾವು ಬೀಡ್ಸನ್ನು ಅಥವಾ ಜರ್ದೋಶಿನ ಏರ್ಸ್ಕೋಬೋದು. ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಐರನ್ ನೀಡಲ್ ತುಂಬ ಹೆಲ್ಪ್ ಆಗುತ್ತೆ. ಜಾಸ್ತಿ ಬೀಡ್ಸನ್ನು ಒಮ್ಮೆಲೇ ಏರಿಸ್ಕೊಂಡು ವರ್ಕ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ವರ್ಕ್ ತುಂಬ ಫಾಸ್ಟ್ ಆಗುತ್ತೆ. ಬೀಡ್ಸ್ ಒಮ್ಮೆಲೇ ಏರಿಸ್ಕೊಳ್ಳೋದ್ರಿಂದ ಪದೇ ಪದೇ ಬೀಡ್ಸ್ ತೊಗೊಳೋದಿರೋದಿಲ್ಲ. ನೆಕ್ಸ್ಟ್ ವುಡನ್ ನೀಡಲ್. ಇದನ್ನು ಜರ್ದೋಶಿ ಹಾಕಲಿಕ್ಕೆ ಯೂಸ್ ಮಾಡ್ತೀವಿ. ಜರ್ದೋಶಿನ ಉದ್ದಕ್ಕೆ ಕಟ್ ಮಾಡಿ ಯೂಸ್ ಮಾಡ್ತಿರ್ತೀವಲ್ಲ, ಅವಾಗ ಈ ನೀಡಲ್ ತುಂಬ ಹೆಲ್ಪ್ ಆಗುತ್ತೆ. ಬೀಡ್ ವರ್ಕಿಗೆ ಕೂಡ ಯೂಸ್ ಮಾಡ್ಬೋದು. ತೆಳ್ಳಗಿರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಅನಿಸೋದಿಲ್ಲ. ಬಿಗಿನರ್ಸ್ ಕಲಿಬೇಕಾದ್ರೆ ಸಿಂಪಲ್ ಚೈನ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಬೇಕು. ಡೈಲಿ 5-10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದರೆ ಹ್ಯಾಂಡ್ ಕಂಟ್ರೋಲ್ ತಾನಾಗೆ ಬರುತ್ತೆ. ಬಿಗಿನರ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಅಂತಂದರೆ ಫ್ಯಾಬ್ರಿಕನ್ನ ಲೂಸಾಗಿ ಹಾಕಿರ್ತಾರೆ ಫ್ರೇಮಲ್ಲಿ. ಟೈಟ್ ಮಾಡಿಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಆಗ ಸ್ಟಿಚಸ್ ನೀಟಾಗಿ ಬರ್ತವೆ. ಇದಾಗಿತ್ತು ಇವತ್ತಿನ ಆರಿ ನೀಡಲ್ ವಿಡಿಯೋ ಬಿಗಿನರ್ಸ್ಗಾಗಿ. ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬೀಡ್ ವರ್ಕನ್ನು ಹೇಗೆ ಮಾಡಬೇಕಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನನ್ನು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.